ಅತ್ತೆ, ಏನತ್ತೆ ಇದು? ಹಾಕಿ ಕೂತಿದ್ದೀರಾ? ಎಷ್ಟು ದಿನ ಅತ್ತೆ ಹಿಂಗೆ ಇರ್ತೀರಾ? ಟೀ ತಂದ್ಕೊಟ್ಟು ಎಷ್ಟೊತ್ತಾಯ್ತು, ಇನ್ನೂ ಕುಡಿದೆ ಹಾಗೆ ಇಟ್ಟಿದ್ದೀರಲ್ಲ. ಊಟನೂ ಸರಿಯಾಗಿ ಮಾಡಲ್ಲ. ಟೀನಾದ್ರೂ ಕುಡೀರಿ ಅತ್ತೆ. ಅಕ್ಕ, ನಿಮ್ಗೆ ಟೀ ಕೊಡ್ಲಾ? ಬೇಡ ಕವಿತಾ, ನಾನು ನಾಳೆ ಕಾಫಿ ಕುಡಿದ್ನಲ್ಲ, ಅವನೇ ನಾಷ್ಟ ಮಾಡ್ದಂಗೆ ಕೂತಾವಳು ನೋಡು. ಯಾಕವ ಎಷ್ಟ್ ದಿನ ಅಂತ ಹಿಂಗೆ ಸಪ್ಕಿದ್ದಿ? ಇನ್ನೇನವ ಮಾಡನೆ, ಬೀದಿಗೆ ಮಕ್ಕ ತೋರ್ಸಕ್ಕೆ ಆಯ್ಕಿಲ್ಲ. ನನಗೆ ನಾಚಿಕೆ ಆಯ್ತದೆ. ಆಚೆಗೆ ಹೋಗಿರೋ ಎಲ್ಲರೂ ಕೇಳಿದ್ರೆ ಏನು ಹೇಳನೆ? ಈ ನನ್ನ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ ನೋಡು. ಅವಳೇ ಅಂಕರ್ಕ ಬಂದಿದ್ದ ಅಂತ ನಮಗಿಂತ ಅವ್ನಿಗೆ ಅವಳೇ ಹೆಚ್ಚಾಗೋದ್ಲು. ಹೋಗ್ಲಿ ಬಿಡಿಯತ್ತೆ, ಎಲ್ಲರ ಮನೇಲೂ ನಡೆಯೋದೇ ಅಲ್ವಾ. ಸ್ವಲ್ಪ ದಿನ ಮಾತಾಡ್ತಾರೆ, ಆಮೇಲೆ ಎಲ್ಲ ಸುಮ್ಮನಾಗ್ತಾರೆ. ಏನು ಮಾಡೋದೋ ಏನೋ. ರಾಣಿನೂ ಹಂಗೆ ಮಾಡಿದ್ಲು, ಇವನು ಹಿಂಗೆ ಮಾಡ್ದ. ಏನಂತ ಎಲ್ಲ ಆಡ್ಕೊಂಡು ನೆಗಿತಾರೆ. ಮಕ್ಳಿಗೆ ಏನು ಬುದ್ಧಿ ಕಲಿಸಿದಳು ಅಂತ ನಾನು ನನ್ನ ಮಗ ಹಂಗೆ ಹಿಂಗೆ ಅಂತ ಎಲ್ಲರ ತಾವು ಹೇಳ್ಕೊಬತ್ತಿದೆ. ಇವನು ಅಷ್ಟೇ ಕಣವ, ಅವ ನೀನು ಹೇಳ್ದಂಗೆ ಕೇಳ್ತೀನಿ ಕಣಮ್ಮ. ನೀನು ತೋರಿಸಿದ ಹುಡುಗಿನೇ ಮದುವೆ ಆಯ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಅಂತಿದ್ದವನು ಸಡನ್ನಾಗಿ ಈಗ ಯಾವಳನ್ನ ಕಟ್ಕೊ ಬಂದವನೆಲ್ಲ. ಹೆಂಗೆ ತಡ್ಕೋಬೇಕು ನಾವು? ಅದು ಅಲ್ಲದೆ ಲೋಪರ್ ನನ್ನ ಮಗ ಮೊದಲೇ ಬೊಗಳನು. ಅವ್ನು ಏನಂತ ಗೊತ್ತವ, ನಾನು ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಅಂತಿದ್ದ. ಇನ್ನೊಂದು ಹುಡುಗಿ ಲವ್ ಮಾಡೀನಿ ಅಂತಲೂ ಹೇಳಿಲ್ಲ. ಒಳ್ಳೆಂಗೆ ಎಂಗೇಜ್ಮೆಂಟ್ ಆಗ್ಬಿಟ್ಟು ಈಗ ನಿನಗೂ ಕೆಟ್ಟ ಹೆಸರು. ನಾಳೆ ದಿನ ನಿನ್ನೂ ಮದುವೆ ಮಾಡಬೇಕು ಅಂದ್ರೆ ಅಯ್ಯೋ ಆಲೇ ಎಂಗೇಜ್ಮೆಂಟ್ ಹಾಕಿತ್ತೋಗದೆ. ಹೆಂಗೋ ಏನು ಅಂತ ನಿನ್ನ ಬಗ್ಗೆನೂ ಮಾತಾಡೋಕ್ಕಿಲ್ವಾ? ಈ ನನ್ನ ಮಗ ಎಲ್ಲ ನೆಮ್ಮದಿನೂ ಹಾಳು ಮಾಡ್ಬಿಟ್ನಲ್ಲ. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ರೋಜಾ ನೋಡು, ಮಗ ಹೇಳ್ತದೆ. ಯಾಕಿಂಗ್ ಬಂದು ಕೂತ್ಕೊಂಡು ಮಗ ಬಿಟ್ಬಿಟ್ಟು ಹೋಗು. ಮಗ ಹೇಳ್ತದೆ. ಮಗವ ನೀನು ನಾಷ್ಟ ಮಾಡ್ದ? ಮಾಡೋಗು. ಇಲ್ಲ ಅತ್ತೆ, ನೀವು ಮಾಡಿ ಮೊದಲು. ಅವನನ್ನು ಮಾಡ್ತೀನಿ, ಮಾಡೋಗವ. ಇಲ್ಲ, ನೀವು ಎಷ್ಟು ದಿನ ತಿಂಡಿ ಇರ್ತೀರಾ? ನೀವು ತಿಂಡಿ ಮಾಡೋಗಂಟ ನಾನು ಮಾಡಲ್ಲ. ನೀವು ತಿಂದಮೇಲೆ ನಾನು ತಿನ್ನೋದು. ಆಯ್ತು ಬಿಡಿ, ನೀವು ತಿಂದಿಲ್ಲ ಅಂದರೆ ನಾನು ತಿನ್ನೋಕ್ಕಿಲ್ಲ, ಹಂಗೆ ಇರ್ತೀನಿ. ಸರಿನಾ? ಯಾಕವ ಹಂಗಂದು? ಹೋಗಿ ಊಟ ಮಾಡು. ನನ್ನಿಂದ ನಿನಗೆ ಮೋಸ ಆಗದೆ. ಆದ್ರೆ ನೀನು ಹಿಂಗೆ ಅಂತೀಯಲ್ಲ. ಏನತ್ತೆ ಮೋಸ? ನೀವು ನನಗೆ ಒಳ್ಳೇದೇ ಬಯಸ್ತಿದ್ರಿ ಅಲ್ವಾ? ಏನೋ ಆಗಿದ್ದಾಗೋಯ್ತು. ಮೋಸ ಅಂತೆಲ್ಲ ಯಾಕೆ ಮಾತಾಡ್ತೀರಾ? ಇನ್ನೇನವ ಮೋಸ ಅಲ್ದನೆಯ? ನಾಳೆ ದಿನ ನಿನ್ನ ಮದುವೆ ಮಾಡ್ಕೊಳಕ್ಕೆ ಬಂದವನುವೆ. ಮೊದಲೇ ಎಂಗೇಜ್ಮೆಂಟ್ ಆಗಿತ್ತು, ಹುಡುಗಿ ಹೆಂಗೋ ಏನೋ ಅಂತ ಹಿಂದೆ ಮುಂದೆ ನೋಡೋಕ್ಕಿಲ್ವಾ? ಅಯ್ಯೋ ಅತ್ತೆ, ಒಳ್ಳೆಯವನೇ ಆಗಿದ್ರೆ ಆ ಥರ ಯೋಚನೆ ಮಾಡಲ್ಲ. ಎಲ್ಲನೂ ಚೆನ್ನಾಗಿ ವಿಚಾರಿಸ್ತಾನೆ. ಇಷ್ಟ ಇಲ್ಲ ಅಂತ ಹೋದನು ಬೇಕಾಗಿಲ್ಲ ಬಿಡಿ. ಯಾಕೆ ತಲೆ ಕೆಡ್ಸ್ಕೋಬೇಕು? ದೇವರು ನನ್ನ ಮನೇಲಿ ಏನು ಬರ್ದಿರ್ತಾನೋ ಅದೇ ಆಗುತ್ತೆ. ಯಾರು ಸಿಗಬೇಕು ಅಂತಾರೋ ಅವರೇ ಸಿಗೋದು. ನೀವು ತಲೆ ಕೆಡ್ಸ್ಕೋಬೇಡಿ. ಎದ್ನೇಡಿ ತಿಂಡಿ ಮಾಡಿ. ನೋಡಿ, ನೀವು ಮಾಡಿಲ್ಲ ಅಂತ ನಾನು ಮಾಡಲ್ಲ. ನೀವು ಮಾಡೋ ಗಂಟಲು ನಾನು ಮಾಡಲ್ಲ, ಹಂಗೆ ಇರ್ತೀನಿ ಬಿಡಿ. ಆಯಿತು. ಅಯ್ಯೋ ಅಯ್ಯೋ, ನಿನ್ನಂತ ಸಸ್ಯ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕು ಬಿಡು. ನಮ್ಗೆ ಭಾಗ್ಯ ಇಲ್ಲ. ಇಷ್ಟು ಒಳ್ಳೆ ಹೆಣ್ಣು ಕಟ್ಕೊಳಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ. ಯಾವಳನ್ನ ಕಟ್ಕೊ ಬಂದವನೆ? ಹೆಂಗೋ ಏನೋ ನಮ್ಮ ಮನೆಗೆ ಹೊಂದ್ಕೊಂಡಳೋ ಇಲ್ವೋ. ಬೇಡ ಬಿಡು, ಇಲ್ಲಿಗಂತೂ ನಾನು ಸೇರ್ಸೋಕ್ಕಿಲ್ಲ. ಎಲ್ಲರೂ ಇರಲಿ ಬಿಡು. ಯಾಕತ್ತೆ ಹೆಂಗಂತೀರಾ? ಪಾಪ ಅವರು ಎಲ್ಲೋ ಹೋಯ್ತಾರೆ. ಎಲ್ಲರೂ ಹೋಗ್ಲಿ ಬಿಡವಾ. ನನ್ನ ಮನೆ ಮಾತ್ರ ಸೇರ್ಸಕ್ಕಿಲ್ಲ ನಾನು. ಯಾರು ಏನು ಹೇಳಿದ್ರು ಸೇರ್ಸಕ್ಕಿಲ್ಲ. ನನ್ನ ಮಗ ಇಂಥ ಮೋಸ ಮಾಡೋನೆಲ್ಲ ಸರಿಯಾ? ಅವನ್ನ ಮನೆಯೊಳಗೆ ಸೇರ್ಸ್ಕೋಬೇಕಾ? ಇರ್ಲಾಕು, ಅನ್ಭವಿಸ್ಲಿ. ಏನು ಮದುವೆ ಆದ ತಕ್ಷಣ ಎಲ್ಲ ಆಗಲಿಲ್ಲ. ಮುಂದೆ ಅದೇ ಅವನಿಗೆ ಹೆಂಡತಿ ಮಕ್ಕಳು ಸಂಸಾರ ಅಂತ ಕಟ್ಕೊಂಡು ಒಂಟಿಯಾಗಿ ಬದುಕೋಕ್ಕಾಗದ? ಇರ್ಲಿ ಬಾ, ಅನ್ಭವಿಸ್ಲಿ. ನಮ್ಮ ಅಪ್ಪ ಅಮ್ಮ ಯಾಕೆ ಹೇಳ್ತಿರೋ ಅಂತ ಗೊತ್ತಾಗ್ಲಿ ಅವನಿಗೆ. ನೀವೇ ಮಗನಿಗೆ ಹಿಂಗೆ ಬಯಸಿದ್ರೆ ಏನತ್ತೆ? ನೀನು ಅವ್ನ ಮಾತ್ರ ನಮ್ಮ ಬಗ್ಗೆ ಯೋಚನೆ ಮಾಡೋದು ಬೇಡ, ನಾವೇ ಅವನ ಬಗ್ಗೆ ಯೋಚನೆ ಮಾಡಬೇಕು. ಇರ್ಲಿ ಬಾ, ಅವನ ಬಗ್ಗೆ ಮಾತಾಡೋದೇ ಬೇಡ. ಹೋಗು, ನಾಷ್ಟ ಮಾಡೋಗು. ನೀವು ತಿಂತೀನಿ ಅಂದರೆ ನಾನು ತಿನ್ನೋದು. ಹಾಕ ಬರಲ್ಲ ನಿಮ್ಗೂ? ಸರಿ ಆಯ್ತವ. ಹೋಗ ಹಾಕ ಬರೋಗುಸ್ಯ. ಟೀ ಯಾರೈತೇನೋ, ಕುಡಿ, ಬಿಸಿ ಮಾಡ್ಕೊಬತ್ತೀನಿ. ಇರ್ಲಿ ಬಿಡು, ಹಂಗೆ ಕುಡಿತೀನಂತೆ. ಕುಡಿ, ತಣ್ಣಗಾಗದೆ. ನಾಷ್ಟ ಮಾಡ್ಕೊಬಿಡಿ, ಆಮೇಲೆ ಕುಡಿಯೋರಂತೆ. ಆಯ್ತು ಹೋಗವ, ಆಮೇಲೆ ಕುಡಿತೀನಂತೆ. ಮುಚ್ಚು ಮಾಡ್ಗೋಗು. ಅಯ್ಯೋ ಪಾಪ ಕವಿತಾ, ಎಷ್ಟು ಒಳ್ಳೆ ಹೆಣ್ಣು. ಹೆಂಗೋ ಈ ಮನೆ ಸೊಸೆ ಐತಾಳೆ ಅಂತ ಆಸೆ ಆಗಿದ್ದೆ. ಆಸೆ ಎಲ್ಲ ನಿರಾಸೆ ಆಗೋಯ್ತು. ನನ್ನ ಆಸೆ ಹೆಂಗಾರು ಆಗಲಿ, ಇವಳಿಗೆ ನಂಬಿಸಿ ನಾನು ಎಂಗೇಜ್ಮೆಂಟು ಮಾಡಿದ್ಮೇಲೆ ಇವ್ನಿಗೆ ಮಾಡಿದ್ನಲ್ಲ. ಬೆಣ್ಣಿಗೆ ಎಷ್ಟು ಬೇಜಾರಾಯ್ಕಿಲ್ಲ. ಅಪ್ಪ ಅಮ್ಮ ಯಾರೂ ಇಲ್ಲ, ಎಷ್ಟು ನೊಂದ್ಕೊಳಕಿಲ್ಲ. ಯಾರು ಇಲ್ದರದಕ್ಕೆ ನನ್ನ ಹಿಂಗೆ ಆಡಿಸ್ತಾರೆ ಅಂತ ಅನ್ಕೊಳಕಿಲ್ವಾ? ಅಯ್ಯೋ ಭಗವಂತ, ಏನಾರು ಒಂದು ದಾರಿ ತೋರಪ್ಪ. ಅವಳಿಗೊಂದು ದಾರಿ ಮಾಡಂಗೆ ಅವಕಾಶ ಮಾಡಿಕೊಡು. ಒಳ್ಳೆ ಹೆಣ್ಣು, ಒಳ್ಳೇದಾಗಲೇಬೇಕು ಅವಳಿಗೆ. ಪಾಪ ನಮ್ಮ ಅವ್ವ ಅಪ್ಪ ಇದ್ದಿದ್ರೆ ಹಿಂಗೆ ಆಯ್ತಿತ್ತ ಅಂತ ಎಷ್ಟು ಕೊರಗಳೋ ಏನೋ. ಏನು ಅರ್ಥ ಆಯ್ಕಿಲ್ವ ಅವಳಿಗೆ? ಅಯ್ಯೋ ದೇವ್ರೆ, ಆದಷ್ಟು ಬೇಗ ಎಲ್ಲ ಸರಿ ಹೋಗಂಗೆ ಮಾಡಪ್ಪ. ಪಾರ್ವತಕ್ಕ, ಇವಳು ಯಾಕಪ್ಪ ಬತ್ತದಳು? ಅದು ಇದು ಕೇಳಕ್ಕೆ ಬರ್ತಾಳೆ. ನಾನೇ ಯಾರು ಏನಾರು ಕೇಳ್ಬಿಡ್ತಾರೆ ಅಂತ ಆಚೆ ಹೋಗ್ದಂಗೆ ಇವನಿ. ಅದಕ್ಕೆ ಇವಳೆ ಮನೆಗೆ ಬತ್ತದಾಳೇನೋ. ಅಕ್ಕ ಬವ್ವ, ಇಲ್ಲಿ ಇವನಿ. ಏನು ಮಾಡ್ತಿದ್ಯಕ್ಕ? ಏನು ಮಾಡೋಣವ, ಕೂತೀನಿ ಸುಮ್ಮನೆ. ಯಾಕಕ್ಕ ಕಾಣ್ತಾನೆ ಇಲ್ಲ? ಊರಲ್ಲಿ ಇದೆಯೋ ಇಲ್ವೋ ನಂಗಿದೆಯಲ್ಲ. ಮನೆಯಿಂದ ಆಸೆ ಕಡ್ದಿಲ್ವಲ್ಲಕ್ಕ? ಇಲ್ಲೂ ಕಾಣಿಲ್ವಲ್ಲ. ಅದಕ್ಕೆ ಎಲ್ಲರೂ ಊರ್ಗಿರ್ಗೆ ಹೊಂಟೋಗಿರೋದೇನೋ ತಡೆ ನೋಡೋದ ಅಂತ ಬನ್ನಿ. ಅಯ್ಯೋ ಯಾವ ಊರಿಗೆ ಹೋಗನೆ? ಎಲ್ಲೂ ಹೋಗಿಲ್ಲ. ಎಲ್ಲಕ್ಕ ನಿನ್ನ ಮಗ ಸೊಸೆ? ಯಾವ ಮಗ ಸೊಸೆ? ಯಾಕಕ್ಕ ನೆನ್ನೆ ನಿನ್ನ ಮಗ ಬಂದಂತೆಲ್ಲ? ಯಾವುದೋ ಹುಡುಗಿ ಇಷ್ಟಪಟ್ಕೊಂಡು ಮದ್ವೆಯಾಗಿ ಬಂದಂತೆಲ್ಲ ಮನೆಗೆ. ಹೊಸ ಸೊಸೆ ನೋಡೋದ ಅಂತ ಬಂದೆ. ಯಾಕೆ ಬಂದವನೆ ಅಂತ ಗೊತ್ತು? ಈಗ ವಾಪಸ್ ಕಳ್ಸಿನಿ ಅಂತ ಗೊತ್ತಿಲ್ವಾ? ಕಳಿಸ್ಬಿಟ್ಟ? ಇಲ್ಲ ಕನಕ, ನಂಗೆ ನಿಜ ಗೊತ್ತಿಲ್ಲ. ನೆನ್ನೆ ನೋಡ್ದೆ ಬಂದಿದ್ದ, ಹೋಗಿರೋದು ಗೊತ್ತಿಲ್ಲ. ಯಾಕೆ ಕಳಿಸ್ಬಿಟ್ಟೆ? ಓಹೋ, ಮನೆ ಮಗನ ಬಿಟ್ಕೊಡಕ್ಕಾಗದ? ಎಷ್ಟೇ ಆದ್ರೂ ಮನೆ ಮಗ ಅಲ್ವಾ? ಇಲ್ಲಿಗೆ ಬರ್ದೆ ಇನ್ನೆಲ್ಲೋದನು ಪಾಪ? ಪ್ರಪಂಚದಲ್ಲಿ ಯಾರು ಮಾಡ್ದಿರೋದು ಮಾಡ್ಬಿಟ್ಟಿದ್ದಾನ? 1 ಕೋಟಿ ನಡೆದಕನ್ ಬಾ. ನೀ ಯಾಕಲೆ ಕೆಡ್ಸ್ಕೊಂಡಿ? ಅಯ್ಯೋ ಇನ್ನೇನವ ಯೋಚನೆ ಇರಕ್ಕಿವ? ಕನ್ಬಿಡು, ಯೋಚನೆ ಇರ್ತದೆ ಪಾಪ. ಆದ್ರೂ ಯಾಕ ಮಣ್ಣು ಮಕ್ಳಿದ್ಲಲ್ಲ, ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಹಿಂಗೆ ಆಗ್ಬಾರ್ದಿತ್ತು ಅಲ್ವಾ? ನೀನು ಯಾಕಂಗೆ ಮಾಡ್ಬಿಟ್ಟೆ? ನಿನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿದ್ಮೇಲೆ ಅವಳ ಜೊತೆನೇ ಮದುವೆ ಮಾಡಬೇಕು. ಇಲ್ಲ ಮಾಡಬಾರ್ದಿತ್ತಪ್ಪ. ಪಾಪ ಹೆಣ್ಣು.
ಯಾರು ಇಲ್ದಾರ ಅನ್ನತ್ತೆ. ಅವಳು ಕರ್ಕ ಬಂದ್ಬಿಟ್ಟು ಹಿಂಗೆ ಮಾಡ್ದಲ್ಲ ನೀನು ಸರಿ ಅಕ್ಕ. ಚೆನ್ನಾಗಿ ಯೋಚನೆ ಮಾಡಿ ತಾನೇ ನಿರ್ಧಾರ ತಗೋಬೇಕು. ಅಯ್ಯೋ ಏನವ ಮಾಡಾನೆ, ನನ್ಗೇನು ಕನ್ಸು ಬಿದ್ದಿತ್ತ ಹಿಂಗೆ ಆಯ್ತದೆ ಅಂತ. ಆದ್ರೂ ನೀನು ಚೆನ್ನಾಗಿ ಯೋಚನೆ ಮಾಡ್ಬೇಕು ತಾನೆ. ಈಗ ನೋಡವ ಹೆಣ್ಗು ಒಂದು ಮಾತು, ನಾಳೆ ದಿನ ಯಾವನ್ ಮದ್ವೆದನು ಆಲೇ ಎಂಗೇಜ್ಮೆಂಟ್ ಆಗಿ ಮದ್ವೆ ನಿಂತೋಗದೆ, ಹುಡುಗಿ ಇನ್ನೂ ಅದೇ ಮನೇಲಿ ಅದೇ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಕ್ಕಿಲ್ವಾ, ಹಿಂದೆ ಮುಂದೆ ನೋಡಕ್ಕಿಲ್ವಾ ಕಟ್ಕೊಳಕ್ಕೆ. ಆದ್ರೂ ನೀನು ಅವೇನಿಗೆ ಮೋಸ ಮಾಡ್ಬಿಟ್ಟೆಕಂತ ತಕೋ. ನನಗೂ ಅನ್ನಿಸ್ತದೆ ಏನು ಮಾಡೋಣವ. ಏ ಪಾಪ ಎಲ್ಲರೂ ಹೆಂಗೆ ಮಾತಾಡ್ತವ್ರೆ ಗೊತ್ತಕ್ಕ. ನಾನಲ್ಲ ನಿನ್ನೆ ಸುಮ್ಮನೆ ಹಂಗೆ ಅಂಗಡಿ ಕಡೆ ಕೊಯ್ತಾ ಇದ್ದೆ, ಅವಾಗ ಅಲ್ಲಿ ಗುಂಪಕ್ಕ ಮಾತಾಡ್ತಿದ್ರು. ಪಾರ್ವತಕ್ಕ ಅವ್ರ ಅಣ್ಣನ ಮಗಳು ಕರ್ಕ ಬಂದ್ಬಿಟ್ಟು ಹಿಂಗೆ ಮಾಡ್ಬಿಟ್ಲಲ್ಲ. ಪಾಪ ವೆಣ್ಗೆ ಯಾರು ಇಲ್ಲ ಅಂತ ಹಿಂಗೆ ಆಡಿಸ್ತಾವಳೆ. ಹತ್ರಕ್ಕೆ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ವೆಣ್ಣನ ಜೀವನ ಹಾಳು ಮಾಡ್ಬಿಟ್ಲು ಅಂತ ಮಾತಾಡ್ತಿದ್ರು ಕನಕ. ಛೇ ಪಾಪ ನೀನು ನೋಡಿದ್ರೆ ಹೊಟ್ಟೆ ಉರಿತದೆ. ನಾನು ಕೇಳಿಸ್ಕೊಂಡೆ ಅಷ್ಟೇ, ನಾನೆಲ್ಲ ಮಾತಾಡಿತ್ತು ಅಲ್ಲಿ ಮಾತಾಡ್ತಿದ್ರು. ಅದಕ್ಕೆ ಪಾಪ ನೀನೆಷ್ಟು ಬೇಜಾರು ಮಾಡ್ಕೊಂಡಿದ್ದೀನೋ ನೋಡದ ಅಂತ ಬಂದೆ. ಸಮಾಧಾನ ಮಾಡ್ಕೊ. ಎಲ್ಲ ಅವಳಿ ಮಣ್ಣನ ಮಗಳು. ಆದ್ರೂ ಅಕ್ಕ ನೀನು ಯಾಕೆ ಕರ್ಕ ಬಂದೆ ಅವಳನ್ನ? ಊರಲ್ಲಿ ಒಂದೊಂದು ಥರ ಮಾತಾಡಕ್ಕಿಲ್ಲ. ನಿನಗೆ ಬುದ್ಧಿ ಬೇಡವಕ್ಕ? ಯೋಚನೆ ಮಾಡ್ದೆ ಹಿಂಗೆ ಮಾಡ್ಬಿಟ್ಟಲ್ಲ ನೀನು. ಏ ಪಾಪ ವೆಣ್ಗೆ ಯಾರ್ದಿಕ್ಕೂ ಹಿಂಗೆ ಮಾಡ್ಬಿಟ್ಲಲ್ಲ ಅವಳು ಅಂತ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಕನಕ, ಹಂಗೆ ಹಿಂಗೆ ಅಂತ. ಓ ಮಾತಾಡ್ಲಿ ಬಿಡವ, ಇನ್ನು ಏನು ಮಾಡೋಕ್ಕದದು? ಅವ್ರು ಮಾತಾಡೋರು ಬಾಯಿ ಮುಚ್ಚಕ್ಕದ, ಹೆಂಗೋ ಮಾತಾಡ್ಕೊಳ್ಳಿ ಬಿಡು. ಈಗ ವೆಣ್ಗತಿ ಏನು ಇಲ್ಲೇ ಇರ್ಸ್ಕೊಂಡಿಯಾ? ಇಲ್ಲ ಕಳಿಸ್ಬಿಟ್ಟಿಯೋ? ಏನು ಮಾಡಿ ಅದೆಲ್ಲ ನಿಮ್ಗೆ ಯಾಕಂಟಿ? ನಾನು ಇರ್ತೀನೋ ಹೋಯ್ತೀನೋ ನಿಮ್ಗೆ ಯಾಕೆ? ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ಅಯ್ಯೋ ಇದೇಕವ ಹಿಂಗೆ ಜಗಳಕ್ಕೆ ಬರ್ತದಿ. ಸುಮ್ಮನಿರು ಕವಿತಾ, ಅತ್ತೆ ನೀವು ಸುಮ್ಮನಿರಿ. ಏನಂಟಿ ನಾನು ಅಷ್ಟೊತ್ತಿಂದ ನೋಡ್ತಾನೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಲ್ಲ. ಏನು ನಿಮ್ಮನೇಲಿ ಏನು ನಡೆಯೋಕೆ ಇಲ್ವಾ? ಅಯ್ಯೋ ತಾಯಿ ಇದ್ಯಾಕವ? ನಾನೇನಂದೆ ಅಂತ? ಏನಂದೆ ಅಂದ್ರೆ ಯಾಕೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೀರಿ? ಅದು ಮನೆಗೆ ಬಂದು ಮಾತಾಡ್ತಿದ್ದೀರಿ ನೋಡಿ, ಎಷ್ಟು ಮಾತಾಡೋ ಚಟಾದೆ ಅಂತ ನಿಮಗೆ. ಇವಾಗ ನೋಡಿಲಿ ಎಣ್ಣೆ ಹೆಂಗೆ ಮಾತಾಡ್ತದೆ. ಆಯ್ತು ಬಿಡವಾ, ನೀನು ಜಗಳ ಗಂಟೆ ಹೆಂಗೆ ಜಗಳಕ್ಕೆ ಬತ್ತಿಯಲ್ಲ. ಮತ್ತೆ ಇನ್ನೇನು ಇನ್ನೊಬ್ರು ಮನ್ಸಿಗೆ ನೋವಾಗಂಗೆ ಮಾತಾಡ್ತಿರಲ್ಲ, ನಿಮ್ಗೆ ಏನು ಅನ್ಸಕ್ಕಿಲ್ವಾ? ಏನು ನಡಿಬಾರ್ದು ನಡ್ಬಿಟ್ಟದೆ. ನಿಮ್ಮ ಮನೆಗಳಲ್ಲಿ ಏನು ನಡೆದೇ ಇಲ್ಲ, ನಿಮ್ದೆಲ್ಲ ಹಳೇದಾಗಿರ್ತದೆ. ಹೊಸದಲ್ವಾ, ಅದಕ್ಕೆ ಹೆಂಗೆ ಕೆದ್ರಕ್ಕೆ ಬಂದಿದ್ದೀರಾ? ಮಾಡೋಕ್ಕೇನು ಕೆಲಸ ಇಲ್ವಾ ನಿಮಗೆ? ಲೈ ಸರಿಯಾಗಿ ಮಾತಾಡು, ನೀನೇ ಸರಿಯೆಲ್ಲ ಮಾತ್ಕಲ್ತಿರೋಳು. ನಾನೇನಂದೆ ಅಂತ ಹಂಗೆ ಆಡ್ತಿದ್ದಿ? ಮತ್ತಿನ್ನೇನು ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರಂಗಂದ್ರು ಇವ್ರಂಗಂದ್ರು ಅಂತ ಯಾಕೆ ಬಂದು ಹೇಳ್ಬೇಕು? ಮೊದಲೇ ಅವ್ರು ಬೇಜಾರಲ್ಲ ಅವ್ರೆ. ಉರಿಯ ಬೆಂಕಿಗೆ ತುಪ್ಪ ಸುರಿಯೋದ ಅಂತ ಬಂದಿದ್ದೀರಾ? ಸುಮ್ಮನೆ ಎದ್ದೋಗಿ. ಏನೇನೋ ಮಾತಾಡಿ ಇನ್ನೂ ಬೇಜಾರು ಮಾಡಬೇಡಿ. ನಡೆಯೋದನ್ನ ಯಾರು ತಪ್ಸಕ್ಕಾಯ್ಕಿಲ್ಲ, ಏನಾಗಬೇಕು ಅದೇ ಆಗೋದು. ನಮ್ಮ ಅತ್ತೆಗೆ ಹಂಗೆ ಮಾತಾಡಿರಿ ನೀವು, ಮೋಸ ಮಾಡಿದ್ಲು ಹಂಗೆ ಹಿಂಗೆ ಅಂತ. ಕಂಡರ ಮನೆ ವಿಷಯ ನಿಮ್ಗೆ ಯಾಕೆ ಅಷ್ಟೊಂದು ರುಚಿಯ? ನಿಮಗೆ ಬೇರೆಯವ್ರ ಬಗ್ಗೆ ಮಾತಾಡೋದವ್ರು ಮನಸ್ಸು ನೋಯಿಸೋದು ಅಂದರೆ ನಿಮಗೆ ಅಷ್ಟೊಂದು ಇಷ್ಟವೇನೋ ಅಲ್ವಾ? ಅಯ್ಯೋ ತಾಯಿ ನಮ್ಮ ಅವನೇ ಬಿಡು. ಆಯಿತು, ನಾನೇನೋ ಹೆಂಗಿದ್ದಿ ಏನು ಅಂತ ವಿಚಾರ್ಸಕ್ಕೆ ಬಂದರೆ ನೀನು ಹಿಂಗೆ ಮಾತಾಡ್ತೀಯಲ್ಲ. ಓ ಹಂಗೆ ವಿಚಾರಿಸೋದು, ಹಂಗೆ ವಿಚಾರಿಸೋದು ಚೆನ್ನಾಗಿ ಕಲ್ತಿದ್ದೀರಿ ಬಿಡಿ. ಅಯ್ಯೋ ಬಿಡು ಕವಿತಾತೆಗೆ. ನೋಡಕ್ಕ ನೋಡು ಹೆಂಗೆ ಮಾತಾಡ್ತಾಳೆ ಅಂತ. ಹೆಂಗೆ ಮಾತಾಡೋರು ನೀವು? ಮಾತಾಡೋಕ್ಕೆ ಹೆಂಗೆ ಮಾತಾಡೋದು? ಸುಮ್ಮನೆ ಇರಬೇಕು. ಒಬ್ರಿಗೆ ಬೇಜಾರಾಯ್ತಾ ಸಮಾಧಾನ ಮಾಡೋಕ್ಕಾದ್ರೆ ಮಾಡಬೇಕು, ಇಲ್ಲ ಸುಮ್ಮನೆ ತೆಪ್ಪಗಿರ್ಬೇಕು. ಮೊದಲೇ ಅಷ್ಟು ಬೇಜಾರಲ್ಲ ಅವರು ತಿರ್ಗಾ ಚುಚ್ಚಿ ಚುಚ್ಚಿ ಮಾತಾಡ್ತಿರಲ್ಲ. ಅನ್ಸತ್ವ ಇಲ್ವಾ ನಿಮಗೆ? ಎಲ್ಲಾರ ಮನೇಲೂ ನಡೆದಿರ್ತದೆ. ನಿಮ್ಮ ಮನೆದೆಲ್ಲ ಹಳೇದಾಗೋಯ್ತು ಅಂತ ಇನ್ನೊಬ್ರು ಮನೆ ಬಗ್ಗೆ ನೋಡ್ತಿದ್ದೀರಾ? ಸುಮ್ಮನೆ ಹೋಗಿ. ನನಗೆ ಮೋಸ ಮಾಡಿರೋದು, ನನಗೆ ಗಂಡು ಸಿಗ್ತಿರೋದು ಅದೆಲ್ಲ ಯಾಕೆ ಮಾತಾಡಿರಿ ನೀವು? ನೀವು ತೊಳ್ಕೊಳ್ಳಿ. ಬೇರೆಯವ್ರಿಗೆಲ್ಲ ಯಾಕೆ ಹೋದಿರಿ? ಎಲ್ಲಾರ ಮನೆ ದೋಸೆ ತೂತೆಯ. ತಮ್ಮ ತಟ್ಟೆಲಿ ಎಗಣ ಸತ್ ಬಿದ್ದಿದ್ರು, ಇನ್ನೊಬ್ರು ತಟ್ಟೆಲಿ ನೊಣ ಓಡಿಸ್ತಿದ್ರಂತೆ. ಅವ್ವ ಆಯ್ತು ಬಿಡವ, ಏನು ಬಾಯಿಗೆ ಬಂದಂಗೆ ಮಾತಾಡುವೆ. ಓ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ. ನೀವು ಮಾತಾಡೋದಕ್ಕೆ ಹಂಗೆ ಮಾತಾಡಬೇಕು, ಅಂದ್ರೆ ಉಚ್ಚರಿಸ್ಬಿಡ್ತೀರಾ ಅಷ್ಟೇ. ಥೂ ಎಂಥ ರಾಕ್ಷಸಿ ಹೆಣ್ಣಿದು, ಹಿಂಗೆ ನನಗೆ ಬೈತಾ ಕೂತದಲ್ಲ. ಇದೆಲ್ಲಿ ಕೇಳಿಸ್ಕೊತಿತ್ತು? ನೋಡಿಯತ್ತೆ ಹೆಂಗೆ ಬಂದು ಮಾತಾಡ್ತಿದ್ಲು ಅಂತ. ನೀವು ಯಾಕೆ ಸುಮ್ಮನೆ ಕೂತಿದ್ರಿ? ನಿಮ್ಗೆ ಯಾಕೆ ನಮ್ಮನೆ ಸುದ್ದಿ ಅಂತ ಬೋದ್ ಕಳಿಸ್ಬೇಕು ತಾನೆ? ಸುಮ್ಮನಿದ್ದೀರಲ್ಲ. ಏನು ಮಾತಾಡಿದ್ರುವೆ? ಅಯ್ಯೋ ಏನು ಮಾತಾಡಿಯವ, ಇರೋದನ್ನೇ ತಾನೇ ಹೇಳೋದು. ಹಂಗೆ ಅನ್ಕೊಂಡು ಮಾತಾಡ್ತಾ ಕೂತಿದ್ರಲ್ಲ. ಬರಲಿ ಅವಳಾರೆ, ಮಾಡ್ತೀನಿ ಅವ್ರಿಗೆ. ಎದ್ದು ಬನ್ನಿ, ತಿಂಡಿ ಮಾಡಿ ಬನ್ನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.